ವಿಚಾರವಾಗಿ ಸುವೀರವಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಆಶ್ರಮದ ಮುಂದೆ ಇವತ್ತು 7ನೇ ದಿನ ಸತತವಾಗಿ ಒಂದು ವಾರದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ವಿಚಾರ ಒಂದೇ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕುಂಬಳಗೋಡು, ಓದಿಪಾಳ್ಯ, ತಲಗಟ್ಪುರ, ಕಗ್ಲಿಪುರ ಹೀಗೆ ಹಲವಾರು ಗ್ರಾಮಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಬಡವರದು, ದಲಿತರದು, ನಿರ್ಗತಿಕರದು ಎಲ್ಲ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ ರವಿಶಂಕರ್ ಗುರೂಜಿಗಳು. ಇದನ್ನ ಸಾಕಷ್ಟು ಈ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಸಾಕಷ್ಟು ದಲಿತರ ಭೂಮಿಗಳನ್ನ PTCL ನಲ್ಲಿ ಆದೇಶ ಆಗಿರತಕ್ಕಂಥ ಜಮೀನುಗಳನ್ನ ಸಮೇತ ಅವರು ಹಾಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ ದೌರ್ಜನ್ಯವಾಗಿ. ಇದನ್ನ ಖಂಡಿಸಿ ನಾವು ಸುಮಾರು 2 ವರ್ಷಗಳ ಹಿಂದೆನೆ ಸಹ ನಾವು ಅಲ್ಲೋಗಿ ಒಂದು ದೊಡ್ಡ ಮಟ್ಟದ ಧರಣಿ ಮಾಡಿದಾಗ ನಮ್ಮ ಧರಣಿಗೆ ಬೆಲೆ ಕೊಟ್ಟು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು DDL ಅವರು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲಾ ಭೂಮಿಯನ್ನ ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಎಷ್ಟು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ, ಸರ್ಕಾರಿ ಭೂಮಿ, ಬಡವರ ಭೂಮಿ, ದಲಿತರ ಭೂಮಿ, ಸಾರ್ವಜನಿಕರ ಭೂಮಿ, ಎಷ್ಟು ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದಾಖಲೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದೆ. ಆದ್ರೆ ನವೆಂಬರ್ ಅಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಈಗ ನಮಗೆ 2026 ಜುಲೈ ಎಂಡಿಂಗ್ ಬಂದಿದ್ದೀವಿ. ಇದುವರೆಗೂ ಸಹ ಆ ಭೂಮಿಯನ್ನ ಒತ್ತುವರಿಯನ್ನ ಬಿಡಿಸಿಕೊಳ್ಳುವಂತ ಸಾಹಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಲಿಲ್ಲ. ಹಾಗಾಗಿ ನಾವು ಸುಮಾರು ಒಂದು 15 ದಿನಗಳಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿವಿ. ಅದಕ್ಕೂ ಮುಂಚೆ ನವೆಂಬರ್ ಇಂದ ಲಾಸ್ಟ್ ಇಯರ್ ನವೆಂಬರ್ ಇಂದ ಸ್ಟಿಲ್ ಡೇಟ್ ತನಕ ಜಿಲ್ಲಾಧಿಕಾರಿಗಳ ಹತ್ರ, DDL ಹತ್ರ, AC ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಸಂಬಂಧಪಟ್ಟ ಸರ್ಕಾರಿ ಮಂತ್ರಿಗಳ ಹತ್ರ ಪ್ರತಿಯೊಬ್ಬರನ್ನು ಸಹ ನಾವು ಮಾತಾಡಿದ್ದೇವೆ. ಈ ತರ ಅನ್ಯಾಯ ಆಗ್ತಾ ಇದೆ ಜನರಿಗೆ. ಏನು ಸ್ವಾಮೀಜಿಯವರು, ರವಿಶಂಕರ್ ಗುರೂಜಿಯವರು ಅಕ್ರಮವಾಗಿ ಹಾಕೊಂಡಿದ್ದಾರೆ, ಆ ಅಕ್ರಮ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಯಾರು ತಲೆಗೆ ಹಾಕೊಂಡಿಲ್ಲ. ಹಾಗಾಗಿ ನಾವು ಇದನ್ನ ಒಂದು ಕರಪತ್ರವನ್ನು ಬಿಟ್ಟು ಆ ಕರಪತ್ರದ ಮೇಲೂ ಸಹ ಈಗಾಗಲೇ ನಮಗೆ ಸಮತಾ ಸೈನಿಕರಿಂದ ಈ ಹಿಂದೆ ಅವರು ಪ್ರತಿಭಟನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ತಂದಿದೆ. ಆದ್ರೆ ಈ ಸಲನೂ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೆಂಚಯ್ಯ, ಬೆಳಕಲ್ಲಿ ಗೋಪಾಲ್ ಅವರು ಮತ್ತು ಅರ್ಜುನ್ ಗೋಪಾಲ್ ಅವರು ಇವೆಲ್ಲ ಸೇರಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ, ಸಿವಿಲ್ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಯವರ ಮೂಲಕ ನಾವು ಪರ್ಮಿಷನ್ ತಗೊಂಡು ಅಲ್ಲಿ 17ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಯೋಗ ಈಗಿನ ಕಂದಾಯ ಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರ ಗೃಹ ಕಚೇರಿಗೆ ಭೇಟಿ ಕೊಟ್ಟು ನಾವೆಲ್ಲರೂ ಸಹ ಅಲ್ಲಿನ ವಾಸ್ತವಿಕತೆಯನ್ನು ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ದೇವೆ. ಅವರ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆವತ್ತೇ ನಮಗೆ ಅಶ್ಯೂರೆನ್ಸ್ ಕೊಟ್ಟರು, ಇದೆಲ್ಲ ನಮ್ಮ SIT ತನಿಖೆ ಕೊಡ್ತೇನೆ. ಆದ್ರೆ ನಾವು ಅಲ್ಲಿ ಹೇಳ್ತೀವಿ, ಸರ್ SIT ತನಿಖೆ ಕೊಡಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈಗಾಗಲೇ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು, ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿಕೊಂಡಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳೋದಕ್ಕೆ SIT ಸಂಬಂಧ ಇಲ್ಲ, ಯೋಚನೆ ಮಾಡಿ ಅಂತ ಹೇಳ್ತೀವಿ. ಆದ್ರೆ ಅವರು ನಮಗೆ ಮೊನ್ನೆ 21ನೇ ತಾರೀಕು ವಿಧಾನಸಭೆಯಲ್ಲಿ ಒಂದು ದಲಿತರ ಕುಂದುಕೊರತೆಗಳ ಸಭೆ ಅಂತ ಹೇಳ್ಬಿಟ್ಟು ಒಂದು ಸಭೆ ಕರೆದು ಮಾನ್ಯ ಉಪಮುಖ್ಯಮಂತ್ರಿಗಳು. ಅದರಲ್ಲಿ ವಿಶೇಷವಾಗಿ ನಮಗೂ ಕರೆದಿದ್ರು. ನಾನು ಮತ್ತು ಗೋವಿಂದಯ್ಯ ಮತ್ತು ನಮ್ಮ UWP ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ವರ 3 ಜನಕ್ಕೆ ಆಹ್ವಾನ ಬಂದಿದ್ದು. ನಾವು 3 ಜನ ಹೋಗಿದ್ವಿ. ಅಲ್ಲಿ ಹೋಗಿ ಸರ್ಕಾರದ ಗಮನಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ 5 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ಧರಣಿ ಬಗ್ಗೆ ಅವರು ವಿವರವಾಗಿ ಹೇಳಿದಾಗ ಅಲ್ಲೇ ಉಪಮುಖ್ಯಮಂತ್ರಿಗಳು SITಗೆ ಆದೇಶ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪತ್ರ ಕೊಟ್ಟರು. ಅದನ್ನು ಕೊಟ್ಟಾಗ ನಾವು ನೋಡಿದ್ವಿ. ಆದ್ರೆ ಅವರು ನಮಗೆ 15ನೇ ತಾರೀಕು ಅಶ್ಯೂರೆನ್ಸ್ ಕೊಟ್ಟು 17ನೇ ತಾರೀಕು ನಾವೇನು ಬೆಳಗ್ಗೆ 10 ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. 17ನೇ ತಾರೀಕಿಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸೇರಿ ಇದನ್ನ ಡಿಸಿಷನ್ ತಗೊಂಡಿದೆ. ಆದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದ್ರೆ SIT ತನಿಖೆ ಪಾರದರ್ಶಕವಾಗಿ ಆಗಬೇಕು ಅನ್ನೋದು ನಮ್ಮ ಟಿಕೆಟ್.
ಯಾಕಂತ ಹೇಳಿದ್ರೆ ರವಿಶಂಕರ್ ಗುರೂಜಿಯವರು ಸಾಮಾನ್ಯ ವ್ಯಕ್ತಿಯಲ್ಲ. ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯವರು ಅವರ ತನಕ ಇವರು ಪ್ರಭಾವ ಬೀರುವಂತ ವ್ಯಕ್ತಿ. ಹಾಗಾಗಿ SIT ಅಧಿಕಾರಿಗಳ ಮೇಲೆ ಏನಾದರೂ ಇವರು ಪೊಲಿಟಿಕಲ್ ಪವರ್ ಏನಾದರೂ ಬೀರಿ ನಮಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ತನಗೆ ಪಾರದರ್ಶಕವಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಜಯ ಸಿಗದೇ ಇರಬಹುದು. ಆದ್ರೆ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ದಲಿತರಿಗೆ ಮತ್ತು ಸರ್ಕಾರಕ್ಕೆ ಅಪಾರವಾದಂತಹ ಒಂದು ನಷ್ಟ ಆಗುತ್ತೆ. ಸರಿಸುಮಾರು ನಮ್ಮ ಅಂದಾಜು ಪ್ರಕಾರ ಅಲ್ಲಿರ್ತಕ್ಕಂಥ ಬಡವರ ಆಸ್ತಿ, ದಲಿತರ ಆಸ್ತಿ, ಸಾರ್ವಜನಿಕರ ಆಸ್ತಿ ಮತ್ತು ಸರ್ಕಾರಿ ಆಸ್ತಿ ಸರಿಸುಮಾರು ಅಂದಾಜು ಒಂದು 5,000 ಕೋಟಿ ಮೇಲ್ಪಟ್ಟ ಬಿಡಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರೇನಾದ್ರೂ ನಮ್ಗೆ ಒಂದು 15 ದಿನ ಟೈಮ್ ಕೇಳಿದರೆ ಇವರೇನಾದ್ರೂ 1 ತಿಂಗಳು ಟೈಮ್ ಕೊಡ್ತಾರೆ. ಆ 1 ತಿಂಗಳಲ್ಲೂ ಸಹ ಆ ದಲಿತರ ಭೂಮಿ, PTCL ಭೂಮಿ ಏನಾದ್ರೂ ನಮಗೆ ವಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ, ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ಧರಣಿ ಸತ್ಯಾಗ್ರಹ ಮತ್ತೆ ಅದೇ ಜಾಗದಲ್ಲಿ ನಿರಂತರವಾಗಿ ಅನಿರ್ದಿಷ್ಟವಾಗಿ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಇದನ್ನ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮಾಡೋದಕ್ಕೆ ಹೋಗಿದ್ದಾರಲ್ಲ ಸರ್ಕಾರ, ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ಕೊಂಡಿದ್ದಾರೆ. ಸರ್ಕಾರ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಳ್ಳೋ ಧೈರ್ಯ ತೋರಿಸಿರಲಿಲ್ಲ. ಈಗ ಧೈರ್ಯ ತೋರಿಸಿ ಸರ್ಕಾರ SIT ತನಿಖೆ ಮಾಡೋಕ್ಕೆ ಹೋಗಿದೆಯಲ್ಲ, ಅದೇ ಸರ್ಕಾರದ ದೊಡ್ಡ ಸಾಧನೆ. ಸರ್ಕಾರ SIT ತನಿಖೆ ಮಾಡಿ ಅದನ್ನ ಹಳ್ಳ ಇಡಿಸೋದಕ್ಕಂತ ಆಗೋದು. ಯಾಕೆಂದ್ರೆ ಅಲ್ಲಿ 270 ಎಕರೆ ಅಧಿಕೃತವಾಗಿ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 150 ಎಕರೆ ಜಮೀನ ಸ್ವಾಮೀಜಿಗಳು ಅನಧಿಕೃತವಾಗಿ ತನ್ನ ಹಿಂಬಾಲಕರಿಂದ, ತನ್ನ ಖಾಸಗಿ ಗುಂಡಗಳ ಮೂಲಕ, ತನ್ನ ಖಾಸಗಿ ಸಿಬ್ಬಂದಿ ಮೂಲಕ ಯಾವುದೋ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಂಡು 150 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬಸೈದಂತ ಜಮೀನನ್ನ ಅಕ್ರಮವಾಗಿ ಸ್ವಾಮೀಜಿಯವರು ಅಲ್ಲಿ ವಶಪಡಿಸಿಕೊಂಡಿದ್ದಾರೆ. ಅದಲ್ಲಿರ 100 ಎಕರೆ ಉದಿಪಾಳ್ಯದ ಕೆರೆಯನ್ನ 100 ಎಕರೆ ಇದೆ ಸರ್ಕಾರಿ ಕೆರೆ. ಆ ಕೆರೆಯನ್ನ ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅಲ್ಲಿಗೆ ಕಾಂಪೌಂಡ್ ಹಾಕೊಂಡು ಅಲ್ಲಿಗೆ ಸಾರ್ವಜನಿಕರು, ದನ ಕರು ಮೇಕೆಗಳಿಗೆ ನೀರು ಕುಡಿಸೋಕ್ಕೂ ಅವಕಾಶ ಇರುವಂತ ಸಂದರ್ಭ ಒದಗಿದೆ. SIT ತನಿಖೆ, ಯಾಕೆಂದ್ರೆ ನಾನು ಮೊದಲೇ